ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಹಾಗೂ ಗುಪ್ತ ನದಿ, ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ 2025ರ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ 12 ವರ್ಷಕ್ಕೊಮ್ಮೆ ಹಾಗೂ ವಿಶೇಷವಾಗಿ 144 ವರ್ಷಕ್ಕೊಮ್ಮೆ ಬರುವಂತಹ ಮಹಾ ಕುಂಭಮೇಳ ಈಗ ಭಾರಿ ಪ್ರಚಲಿತವಾಗಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಆಯೋಜಿಸಿರುವ ಭವ್ಯ ಮಹಾಕುಂಭ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದ ಗಮನ ಸೆಳೆದಿದೆ. ಸುಮಾರು 5 ಕೋಟಿಗೂ ಹೆಚ್ಚು ವಿದೇಶಿಗರು ಈ ಮಹಾಕುಂಭದಲ್ಲಿ ಭಾಗವಹಿಸಿ ಇಲ್ಲಿನ ಪವಿತ್ರ ಸ್ನಾನ ಮಾಡಲಿದ್ದಾರೆ. ಆದರೆ ವಿದೇಶಿಗರು ಯಾವುದೇ ಸಂದರ್ಭದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಅವಮಾನಿಸದೆ ಹಿಂದೂ ಪದ್ಧತಿ ಹಾಗೂ ಪೂಜೆ ಮತ್ತು ಸ್ನಾನವನ್ನ ಮಾಡಿಸಬೇಕೆಂದು ಯೋಗಿ ಆದಿತ್ಯನಾಥ್ ಆಶಿಸಿದ್ದಾರೆ. ಮಹಾಕುಂಭ ಮೇಳಕ್ಕೆ ಕಲ್ಪಿಸಿರುವ ಭದ್ರತಾ ವ್ಯವಸ್ಥೆ, ಜನರ ಶಿಸ್ತು ಇವೆಲ್ಲವೂ ನಮ್ಮನ್ನ ಬಹುವಾಗಿ ಆಕರ್ಷಿಸಿದೆ. ಭಾರಿ ಜನಸಂಖ್ಯೆಯನ್ನು ನಿಯಂತ್ರಿಸುತ್ತಿರುವ ಪೊಲೀಸರ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ವಿದೇಶಿ ಭಕ್ತರು ಯೋಗಿ ಸರ್ಕಾರದ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಹಾಕುಂಭ ಮೇಳವಾಗಿ ಜನರ ಸುರಕ್ಷತೆಯನ್ನು ಖಾತ್ರಿಪಡಿಸಲು ಉತ್ತರ ಪ್ರದೇಶದ ಪೊಲೀಸರು ಪ್ರಯಾಗರಾಜ್ನ ನಗರಾದ್ಯಂತ ಭಾರಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ನೀರಿನ ಒಳಗೆ ಸುಮಾರು 100 ಮೀಟರ್ ಆಳದವರೆಗೆ ಕಾರ್ಯಾಚರಣೆ ನಡೆಸುವಂತಹ ಸಾಮರ್ಥ್ಯ ಇರುವ ಡ್ರೋನ್ ಬಳಕೆ ಕೂಡ ಮಾಡಲಾಗಿದೆ. ತ್ರಿವೇಣಿ ಸಂಗಮ ಪ್ರದೇಶದಲ್ಲಿ ಕನಿಷ್ಠ 2700 AI ಕ್ಯಾಮೆರಾಗಳನ್ನ ಅಳವಡಿಸಲಾಗಿದ್ದು, ಈ ಕ್ಯಾಮೆರಾಗಳು ರಿಯಲ್ ಟೈಮ್ ಮಾನಿಟರಿಂಗ್ ಮತ್ತು ಫೇಶಿಯಲ್ ರಿಕಗ್ನಿಷನ್ ತಂತ್ರಜ್ಞಾನವನ್ನ ಒಳಗೊಂಡಿದೆ ಎಂದು ಉತ್ತರ ಪ್ರದೇಶದ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ತ್ರಿವೇಣಿ ಸಂಗಮದ ವೈಮಾನಿಕ ಸಮೀಕ್ಷೆಗೂ ಕ್ರಮ ಕೈಗೊಳ್ಳಲು ಸಾವಿರಾರು ಡ್ರೋನುಗಳ ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆಗಸದ ಮೇಲೆ ಹಾರಾಡುವ ಡ್ರೋನುಗಳು ಯಾವುದೇ ಭದ್ರತಾ ಹಸ್ತಕ್ಷೇಪವನ್ನು ಕ್ಷಣ ಮಾತ್ರದಲ್ಲಿ ಗುರುತಿಸಿ ಪೊಲೀಸರಿಗೆ ಮಾಹಿತಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಇದಲ್ಲದೆ 56 ಸೈಬರ್ ಯೋಧರ ತಂಡವು ಆನ್ಲೈನ್ ಬೆದರಿಕೆ ಮೇಲೆ ನಿಗಾ ಇಟ್ಟಿದ್ದು, ನಗರದ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಸೈಬರ್ ಸಹಾಯ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಭಾರತೀಯ ರೈಲ್ವೆಯು ಈ ಕುಂಭ ಮೇಳಕ್ಕಾಗಿ 98 ವಿಶೇಷ ರೈಲುಗಳನ್ನ ಪರಿಚಯಿಸಿದ್ದು, ಒಟ್ಟಾರೆ ಸುಮಾರು 3300 ಟ್ರಿಪ್ ಗಳನ್ನ ಈ ರೈಲುಗಳು ಪೂರೈಸಲಿವೆ. ನಗರದಲ್ಲಿ 92 ರಸ್ತೆಗಳ ನವೀಕರಣ, 30 ಸೇತುವೆಗಳ ನಿರ್ಮಾಣ ಮತ್ತು 800 ಬಹುಭಾಷಾ ಫಲಕಗಳು ಅಳವಡಿಕೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಈ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಬ್ಬ ಸಂತರು, ಸನ್ಯಾಸಿ ಕೂಡ. ಹಿಂದೂ ಧರ್ಮದ ಪಾಲನೆಗಾಗಿ ಹಾಗೂ ಈ ಮಹಾಕುಂಭಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು. ಅಷ್ಟಕ್ಕೂ ಈ ಹಿಂದೂ ಮಹಾಸಂತ ಯಾರು, ಅವರು ನಡೆದು ಬಂದ ಹಾದಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಯೋಗಿ ಆದಿತ್ಯನಾಥ್ ಅವರು 2017ರಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿ ಅಧಿಕಾರ ವಹಿಸಿಕೊಂಡಾಗ ಈ ಸನ್ಯಾಸಿ ಅದ್ಯಾವ ರೀತಿಯ ಆಡಳಿತ ನಡೆಸುತ್ತಾನೆ, ಈತನಿಗೆ ರಾಜಕೀಯ ಸೂಕ್ಷ್ಮ ಅರ್ಥವೇ ಆಗುತ್ತದೆಯೇ ಎಂದು ಹೀಗೆ ಅನೇಕ ವಿಶ್ಲೇಷಕರು ಅನುಮಾನ ವ್ಯಕ್ತಪಡಿಸಿದ್ದರು. ಆದರೆ ಅವರ ಸಮರ್ಥ ಆಡಳಿತ ನಂತರ ನೂರಾರು ಅನುಮಾನಗಳಿಗೆ ಈಗ ಅವರಿಗೆ ಉತ್ತರ ಸಿಕ್ಕ ಹಾಗೆ ಆಗಿದೆ. ಯೋಗಿ ಆದಿತ್ಯನಾಥ್ ಅವರು ಅಜಯ್ ಮೋಹನ್ ಸಿಂಗ್ ಬಿಸ್ಟ್ ಆಗಿ 5ನೇ ಜೂನ್ 1972ರಂದು ಉತ್ತರ ಪ್ರದೇಶದ ಅಂದ್ರೆ ಈಗಿನ ಪೌರಿ ಗರ್ವಾಲ್ ನಲ್ಲಿ ಪಂಚೂರ್ ಗ್ರಾಮದಲ್ಲಿ ರಾಜಪೂತ ಕುಟುಂಬದಲ್ಲಿ ಜನಿಸುತ್ತಾರೆ. ಅವರ ತಂದೆ ಹೆಸರು ಆನಂದ್ ಸಿಂಗ್ ಬಿಸ್ಟ್. ಅವರು ಒಬ್ಬ ಫಾರೆಸ್ಟ್ ರೇಂಜರ್ ಆಗಿದ್ದರು. ಇವರಿಗೆ 4 ಸಹೋದರರು ಮತ್ತು 3 ಸಹೋದರಿಯರಿದ್ದಾರೆ. ಇವರು ಕುಟುಂಬದಲ್ಲಿ 2ನೇಯವರು. ಯೋಗಿ ಆದಿತ್ಯನಾಥ್ ಅವರು 1977ರಲ್ಲಿ ತೈರಿ ಗದ್ವಾಲ್ನ ಗಾಜಾ ಶಾಲೆಯಿಂದ ತಮ್ಮ ಶಿಕ್ಷಣವನ್ನ ಆರಂಭಿಸುತ್ತಾರೆ. 1989ರಲ್ಲಿ ಅವರು ಋಷಿಕೇಶದ ಭಾರತ್ ಮಂದಿರ್ ಇಂಟರ್ ಕಾಲೇಜ್ನಿಂದ 12ನೇ ತರಗತಿಯಲ್ಲಿ ಉತ್ತೀರ್ಣ ಕೂಡ ಆಗುತ್ತಾರೆ. 1992ರಲ್ಲಿ ಹೇಮಾವತಿ ನಂದನ್ ಬಹುಗುಣ್ ಗದ್ವಾಲ್ ವಿಶ್ವವಿದ್ಯಾಲಯದಿಂದ ಗಣಿತಶಾಸ್ತ್ರದಲ್ಲಿ BSc ಪದವಿಯನ್ನ ಪಡೆಯುತ್ತಾರೆ. ಕಾಲೇಜು ದಿನಗಳಿಂದ ಅವರು ತಮ್ಮ ತೀಕ್ಷ್ಣ ಮಾತಿನಿಂದ ಸುತ್ತಮುತ್ತಲಿನ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿದ್ದರು. ಅವರು 1990ರ ಸುಮಾರಿಗೆ ಅಯೋಧ್ಯೆಯ ರಾಮ ಮಂದಿರ ಚಳವಳಿಗೆ ಸೇರಲು ತಮ್ಮ ಮನೆಯನ್ನೇ ತೊರೆಯುತ್ತಾರೆ. ಆ ಸಮಯದಲ್ಲಿ ಅವರು ಗೋರಖನಾಥ ಮಠದ ಮುಖ್ಯಸ್ಥರಾದ ಮಹಂತ ಅವೈದ್ಯನಾಥ್ ಅವರ ಶಿಷ್ಯರಾಗುತ್ತಾರೆ. ಆ ಸಮಯದಲ್ಲಿ ಮಹಂತ ಅವೈದ್ಯನಾಥ್ ಅವರು ಅಯೋಧ್ಯೆ ರಾಮ ಮಂದಿರ ಚಳವಳಿಯಲ್ಲಿ ಧುಮುಕಿದ್ದರು. ತಮ್ಮ ದೀಕ್ಷೆಯ ನಂತರ ಗೋರಖಪುರದಲ್ಲಿ ನೆಲೆಸಿರುವಾಗ ಆದಿತ್ಯನಾಥ್ ಅವರು ತಮ್ಮ ಪೂರ್ವಜರ ಗ್ರಾಮಕ್ಕೆ ಆಗಾಗ ಭೇಟಿ ನೀಡುತ್ತಿದ್ದರು. ಹೀಗೆಯೇ 1998ರಲ್ಲಿ ಅಲ್ಲಿ ಒಂದು ಶಾಲೆಯನ್ನ ಕೂಡ ಸ್ಥಾಪಿಸುತ್ತಾರೆ. 12ನೇ ಸೆಪ್ಟೆಂಬರ್ 2014ರಂದು ಅವೈದ್ಯನಾಥ್ ಅವರ ಮರಣದ ನಂತರ ಆದಿತ್ಯ
ಆದಿತ್ಯನಾಥ್ ಅವರನ್ನ ಮಹಂತ ಅಥವಾ ಗೋರಖನಾಥ್ ಮಠದ ಪ್ರಧಾನ ಅರ್ಚಕರಾಗಿ ಬಡ್ತಿ ನೀಡಲಾಗುತ್ತದೆ. 2 ದಿನಗಳ ಸತತ ಪೂಜೆಗಳ ನಂತರ ನಾಥ ಪಂಥದ ಸಾಂಪ್ರದಾಯಿಕ ಆಚರಣೆ ನಡುವೆ ಅವರನ್ನ ಮಠದ ಪೀಠಾಧೀಶ್ವರ ಅಂದರೆ ಮುಖ್ಯ ಪೀಠಾಧಿಪತಿಯಾಗಿ ನೇಮಕ ಮಾಡಲಾಗುತ್ತದೆ. 1980ರ ದಶಕದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಅಯೋಧ್ಯ ಚಳವಳಿಗೆ ಸೇರುತ್ತವೆ. ಆದಿತ್ಯನಾಥ್ ಅವರನ್ನ ಅವೈದ್ಯನಾಥ್ ಅವರ ಉತ್ತರಾಧಿಕಾರಿಯಾಗಿ ನೇಮಿಸಿದ 4 ವರ್ಷಗಳ ನಂತರ ಅವರು ಭಾರತೀಯ ಸಂಸತ್ತಿನ ಕೆಳಮನೆ ಅಂದರೆ ರಾಜ್ಯಸಭೆಗೆ ಚುನಾಯಿತರಾಗುತ್ತಾರೆ. ನಂತರ ಅವರು ಮೊದಲ ಚುನಾವಣೆ ಗೆಲುವಿನ ನಂತರ ಆದಿತ್ಯನಾಥ್ ಅವರು ತಮ್ಮದೇ ಆದ ಸಂಘಟನೆಯ ಹಿಂದೂ ಯುವ ವಾಹಿನಿಯನ್ನ ಆರಂಭಿಸುತ್ತಾರೆ. ಇದು ಪೂರ್ವ ಉತ್ತರ ಪ್ರದೇಶದಲ್ಲಿ ತನ್ನ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿತ್ತು. 2008ರಲ್ಲಿ ಭಯೋತ್ಪಾದನೆ ವಿರೋಧಿ ರ್ಯಾಲಿಯಲ್ಲಿ ಅಜಂಗಢ್ಗೆ ತೆರಳುತ್ತಿದ್ದಾಗ ಅವರ ಬೆಂಗಾವಲು ಪಡೆಯ ಮೇಲೆ ದಾಳಿ ನಡೆಯುತ್ತದೆ. 2007ರಲ್ಲಿ ಆದಿತ್ಯನಾಥ್ ಇತರೆ ಬಿಜೆಪಿ ನಾಯಕರೊಂದಿಗೆ ಧಾರ್ಮಿಕ ಹಿಂಸಾಚಾರದ ಕಾರಣದಿಂದ ಕೊಲ್ಲಲ್ಪಟ್ಟ ವ್ಯಕ್ತಿಯ ಸಾವಿಗೆ ಸಂತಾಪ ಸೂಚಿಸಲು ಹೋಗುತ್ತಿದ್ದರು. ನಂತರ ಅವರನ್ನು ಮತ್ತು ಅವರ ಬೆಂಬಲಿಗರನ್ನ ಪೊಲೀಸರು ಬಂಧಿಸಿ ಶಾಂತಿ ಕದಡುವ ಮತ್ತು ನಿಷೇಧಾಜ್ಞೆ ಉಲ್ಲಂಘಿಸಿದ ಆರೋಪದ ಮೇಲೆ ಗೂರ್ಖಾಪುರದ ಜೈಲಿನಲ್ಲಿ ಇರಿಸಲಾಗುತ್ತದೆ. ಅವರ ಬಂಧನವು ಮತ್ತಷ್ಟು ಅಶಾಂತಿಗೆ ಕಾರಣವಾಗುತ್ತದೆ. ಈ ಸಂದರ್ಭದಲ್ಲಿ ಮುಂಬೈ ಗೋರಖ್ಪುರ್ ಗೋಡಾನ್ ಎಕ್ಸ್ಪ್ರೆಸ್ನ ಹಲವಾರು ಕೋಚ್ಗಳನ್ನ ಈ ಹಿಂದೂ ಯುವ ವಾಹಿನಿ ಕಾರ್ಯಕರ್ತರು ಪ್ರತಿಭಟಿಸಿ ಸುಟ್ಟು ಹಾಕುತ್ತಾರೆ. 26ನೇ ವಯಸ್ಸಿನಲ್ಲಿ 12ನೇ ಲೋಕಸಭೆಗೆ ಆಯ್ಕೆಯಾದಾಗ ಆದಿತ್ಯನಾಥ್ ಅದರ ಕಿರಿಯ ಸದಸ್ಯರಾಗಿದ್ದರು. ಅವರು ಗೋರಖಪುರದಿಂದ ಸತತ 5 ಬಾರಿಗೆ ಅಂದರೆ 1998, 99, 2004, 2009 ಹಾಗೂ 2014ರ ಚುನಾವಣೆಯಲ್ಲಿ ಸಂಸತ್ತಿಗೆ ಆಯ್ಕೆಯಾಗಿದ್ದರು. ಲೋಕಸಭೆಯಲ್ಲಿ ಆದಿತ್ಯನಾಥ್ ಅವರ ಹಾಜರಿ 77% ಆಗಿತ್ತು ಮತ್ತು ಅವರು 284 ಪ್ರಶ್ನೆಗಳನ್ನ ಕೇಳಿದ್ದರು, 56 ಚರ್ಚೆಗಳಲ್ಲಿ ಭಾಗವಹಿಸಿದ್ದರು ಮತ್ತು 16ನೇ ಲೋಕಸಭೆಯಲ್ಲಿ 3 ಖಾಸಗಿ ಸದಸ್ಯ ಮಸೂದೆಗಳನ್ನ ಮಂಡಿಸಿದ್ದರು. ಉತ್ತರ ಪ್ರದೇಶ ರಾಜ್ಯದಲ್ಲಿ 2017ರ ವಿಧಾನಸಭಾ ಚುನಾವಣೆಯಲ್ಲಿ ಆದಿತ್ಯನಾಥ್ ಅವರು ಬಿಜೆಪಿಯ ಪ್ರಮುಖ ಪ್ರಚಾರಕರಾಗಿದ್ದರು. ರಾಜ್ಯ ಸರ್ಕಾರವು ಅವರನ್ನ 18ನೇ ಮಾರ್ಚ್ 2017ರಂದು ಮುಖ್ಯಮಂತ್ರಿಯನ್ನಾಗಿ ನೇಮಿಸುತ್ತದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ನಂತರ ಆದಿತ್ಯನಾಥ್ ಅವರು ಗೃಹ, ವಸತಿ, ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ, ಕಂದಾಯ, ಆಹಾರ ಮತ್ತು ನಾಗರಿಕ ಸರಬರಾಜು ಹೀಗೆ ಒಟ್ಟು ಸರಿಸುಮಾರು 36 ಸಚಿವಾಲಯಗಳನ್ನ ತಮ್ಮ ನೇರ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರು. ಆದಿತ್ಯನಾಥ್ ಅವರು ಆಂಟಿ ವಿಜಿಲೆಂಟ್ ಹಾಗೂ ಆಂಟಿ ರೋಮಿಯೋ ಸ್ಕ್ವಾಡ್ಗಳನ್ನ ತಾವು ಮುಖ್ಯಮಂತ್ರಿ ಆದ ದಿನವೇ ರಚಿಸಿದ್ದರು. ಅವರು ಹಸು ಕಳ್ಳ ಸಾಗಾಣಿಕೆಯನ್ನ ಸಂಪೂರ್ಣವಾಗಿ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಮಾಡಿಸಿದ್ದಾರೆ. ಅವರು ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ತಂಬಾಕು, ಪಾನು ಮತ್ತು ಗುಟ್ಕಾ ದುಷ್ಕೃತ್ಯಗಳ ಮೇಲೆ ನಿಷೇಧವನ್ನು ಕೂಡ ವಿಧಿಸಿದ್ದಾರೆ. 2017ರಿಂದ ಮುಖ್ಯಮಂತ್ರಿ ಆದಿತ್ಯನಾಥ್ ಅನೇಕ ಕಸಾಯಿಖಾನೆಗಳನ್ನ ಮುಚ್ಚುವಂತೆ ಆದೇಶ ನೀಡಿದ್ದರು. ಇದರ ನೇರ ಪರಿಣಾಮವಾಗಿ ಕಸಾಯಿಖಾನೆಗಳಿಂದ ಕಚ್ಚಾ ಚರ್ಮವನ್ನು ಪಡೆಯುವ ಟ್ಯಾನರಿಗಳ ಮೇಲೆ ಪರಿಣಾಮ ಬೀರಿದ್ದವು. ಹಲವಾರು ಟ್ಯಾನರಿಗಳನ್ನ ಮುಚ್ಚುವಂತೆ ಆದೇಶ ಕೂಡ ಮಾಡಿಸಿದ್ದರು. ಅವರ ಮೊದಲ ಅವಧಿಯಲ್ಲಿ ಮೊದಲ 10 ತಿಂಗಳಲ್ಲಿ ಅವರು ದಿನಕ್ಕೆ 4 ರಿಂದ 6 ಪೊಲೀಸ್ ಎನ್ಕೌಂಟರ್ಗಳನ್ನ ಮಾಡಿಸಿದ್ದಾರೆ. ಅಕ್ಟೋಬರ್ 30ರಂದು ಆದಿತ್ಯನಾಥ್ ಅವರು ಲವ್ ಜಿಹಾದ್ ಅನ್ನ ನಿಗ್ರಹಿಸಲು ಕಾನೂನು ಬಾಹಿರ ಧಾರ್ಮಿಕ ಮತಾಂತ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದರು. ಇತ್ತೀಚೆಗೆ ನ್ಯೂಯಾರ್ಕ್ ಟೈಮ್ ಹಾಗೂ ಇಂಡಿಯಾ ಟುಡೇ ನಡೆಸಿದಂತಹ ಮೂಡ್ ಆಫ್ ನೇಷನ್ ಸಮೀಕ್ಷೆಯಲ್ಲಿ ಆದಿತ್ಯನಾಥ್ ಅವರು ಮುಂದಿನ ಅತ್ಯುತ್ತಮ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುವ ಒಬ್ಬ ಕ್ಯಾಂಡಿಡೇಟ್ ಎಂದು ಘೋಷಿಸಿದೆ. ಆದರೆ ಉತ್ತರ ಪ್ರದೇಶ ಈಗ ರೌಡಿ ರಾಜ್ಯದಿಂದ ರಾಮರಾಜ್ಯದತ್ತ ಹೋಗುತ್ತಿರುವುದು ನಿಜಕ್ಕೂ ಒಂದು ಅವಿಸ್ಮರಣೀಯ ಪ್ರಗತಿಯಾಗಿದೆ. ನಿಜ ಹೇಳಬೇಕೆಂದರೆ ರೌಡಿಗಳು ಆದಿತ್ಯನಾಥ್ ಅಂದ್ರೆ ಗಡಗಡನೆ ನಡುಗುತ್ತಿದ್ದಾರೆ. ಇದು ಕೇವಲ ಇವರ ಮೊದಲ ಅವಧಿಯ ಮುಖ್ಯಮಂತ್ರಿ ಆದಾಗಿನ ಒಂದು ದಾಖಲೆ ಆಗಿದೆ. ಅವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಬುಲ್ಡೋಸರ್ ಬಾಬಾ ಆಗಿ ಹೇಗೆ ರೌಡಿಗಳನ್ನ ನಿಯಂತ್ರಿಸುತ್ತಿದ್ದಾರೆ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ 2ನೇ ಕಂತಿನಲ್ಲಿ ನಿಮಗೆ ಬಿಡುಗಡೆ ಮಾಡುತ್ತೇನೆ. ಅಲ್ಲಿಯವರೆಗೆ ನೀವು ಆ ವಿಡಿಯೋನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ.